ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ವ್ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೋಡಿರಿ, ಈಗ ನಾನು ನಿನ್ನೆ ಹೇಳಿದ್ದೆ, ನಿನ್ನೆ ವಿಡಿಯೋದಲ್ಲಿ ಅಂದರೆ ನಿನ್ನೆ ಹಾಕಿದ್ದಿಲ್ಲ ವಿಡಿಯೋ, ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಕಂಟಿನ್ಯೂ ವ್ಲಾಗು ಮತ್ತು ಶೇರ್ ಮಾಡ್ಕೊತೀನಿ ಅಂದ್ಕೊಂಡೆ ಅಂತ ಹೇಳಿದ್ದೆ. ಬಟ್ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ, ವಿಡಿಯೋನ ಮಾಡ್ಕೊಲಿಲ್ಲ. ಯಾಕೋ ಏನೋ ಮನಸ್ಸೇ ಬರಲಿಲ್ಲ ವಿಡಿಯೋ ಮಾಡ್ಕೊಳಕ್ಕೆ. ಹಾಗಾಗಿ ಫುಲ್ ಡೇ ಅಷ್ಟು ಮಾಡಿದ್ದು ಅಷ್ಟೇ, ಮತ್ತು ಹೊಳ್ಳಿ ಕ್ಲೀನ್ ಮಾಡ್ಕೊತ ಹಂಗೆ ವಿಡಿಯೋ ಮಾಡೋದೇ ಬಿಟ್ಬಿಟ್ಟೆ. ಮತ್ತು ಮರುದಿನ ಬೆಳಗ್ಗಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವಾಗ ನೋಡ್ಬೋದು, ನಮ್ಮಿತ್ತ ಆಲ್ರೆಡಿ ಸ್ಕೂಲಿಗೆ ಹೋಗಿದ್ಲು. ನಮ್ಮ ಮನೆಯವ್ರು ಇನ್ನೂ ಹೋಗಿದ್ದಿಲ್ಲ. ಇಲ್ಲ, ಅವರು ಕೂಡ ಹೋಗಿದ್ರು ಆಫೀಸಿಗೆ. ಮತ್ತು ಅವರೆಲ್ಲ ಹೋದ್ಮೇಲೆ ನಾನು ಅಕ್ಕಿನೇ ನೀಡಾಕತ್ತೀನಿ ದೋಸೆಗೆ ಮತ್ತು ಇಡ್ಲಿಗೆ ಅಂತ ಹೇಳಿಬಿಟ್ಟು. ನೋಡ್ಬೋದು, ಅಕ್ಕಿನ ಸ್ವಚ್ಛಗೆ ತೊಳೆದೀನಿ. ಯಾಕಂದ್ರೆ ರೇಷನ್ ಅಕ್ಕಿ ಭಾಳ ಧೂಳು ಇರ್ತೈತಿ, ಎಷ್ಟು ತೊಳೆದ್ರೂ ಕಪ್ಪು ಬರ್ತೈತಿ. ಹಾಗಾಗಿ 4 ಕಪ್ಪು ರೇಷನ್ ಅಕ್ಕಿ ತೊಗೊಂಡಿನಿ. 2 ಕಪ್ಪು ಇಡ್ಲಿ ಅಕ್ಕಿ ಅಂತ ಬರ್ತಾವಲ್ಲ ಹೊರಗಡೆ, ಅದನ್ನು ಹಾಕಿ ನೆನೆಸಿಟ್ಟಿನಿ. ನೋಡ್ಬೋದು ಫ್ರೆಂಡ್ಸ್, ಈಗ ನಾಷ್ಟ ಮಾಡಿದ್ದು ಒಂದು ಸ್ವಲ್ಪ ಪಾತ್ರೆ ಅದಾವು. ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ತಿಂದು ತೊಗೊಂಡು ಹೋಗ್ಯಾರ ನಮ್ಮ ಮನೆಯವರು. ನಾನಿನ್ನೂ ತಿಂದಿಲ್ಲ, ನವ್ಯಾಗೂ ಕೂಡ ತಿನ್ನಿಸಿದ್ದೆ. ನಾಷ್ಟ ರೆಡಿ ಆದ ತಕ್ಷಣ ಆಕೆಗೆ ತಿನ್ನಿಸ್ಬಿಟ್ಟೆ. ಯಾಕಂದ್ರೆ ಬೆಳಿಗ್ಗೆ ಬೇಗ ಎದ್ದೇಳಕತ್ತಾಳ. ಹಾಗಾಗಿ ಆಕೆಗೆ ಲಘುನ ತಿನ್ನಿಸ್ಬಿಟ್ರೆ ಸೈಲೆಂಟಾಗಿರ್ತಾಳೆ ಅಂತ ಹೇಳಿ ಆಕೆಗೆ ತಿನ್ನಿಸಿ ಅಕ್ಕಿ ನೆನೆ ಹಾಕಕ್ಕೆ ಬಂದಿದ್ದೆ. ಅಕ್ಕಿ ನೆನೆ ಹಾಕಿ ಪಾತ್ರೆ ಇತ್ತು ನೋಡ್ರಿ ಒಂದು ಸ್ವಲ್ಪ, ಅದನ್ನೆಲ್ಲ ತೊಳ್ಕೊಂಬಿಟ್ಟು ಅಡುಗೆ ಮನೆ ಮತ್ತು ಒರೆಸ್ಕೊಳಕತ್ತೀನಿ. ಬೆಳಿಗ್ಗೆ ಒಂದು ಸಲ ಒರೆಸಿರ್ತೀವಿ, ಮತ್ತು ಅದು ಒಗ್ಗರಣೆ ಕೊಟ್ಟಿದ್ದು ರೈಸಿಂದು ಅದು ಇದು ಅಂತೇಳ್ಬಿಟ್ಟು ಜಿಡ್ಡು ಸಿಡ್ದಿರ್ತೈತಿ ಎಣ್ಣೆದು. ಹಂಗಾಗಿ ಒರೆಸ್ಕೊಳಕತ್ತೀನಿ ಒಂದು ಎಲ್ಲ ಪಾತ್ರೆಗಳನ್ನ ತೊಳೆದು. ಯಾಕಂದ್ರೆ ಪೂಜೆ ಮಾಡಬೇಕು ಸ್ನಾನ ಗಿನ ಮಾಡಿಕೊಂಡು ಅಂತಂದು. ಹಿಂದಿನ ದಿವಸ ನಮ್ಮ ಮನೆ ಎಲ್ಲ ಕ್ಲೀನ್ ಮಾಡಿದೆ. ಮನೆ ಅಂದರೆ ಪೂರ್ತಿ ಮನೆ ಅಲ್ಲ, ಇದು ಏನಪ್ಪ ಅಂದರೆ ಕಿಟಕಿ, ಬಾಗಿಲು, ಸೋಫಾ ಸೆಟ್ಟು, ಟೇಬಲ್ಲು ಮತ್ತು ಟೀಪಾಯಿ ಇವನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಧೂಳು ಭಾಳಾಗಿತ್ತು. ಹಾಗಾಗಿ ನಾನೇನು ಮಾಡ್ತೀನಿ, ಪಾತ್ರೆ ತೊಳೆದ ತಕ್ಷಣ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ. ನಾನು ಪಾತ್ರೆ ತೊಳೆಯೋದು ಕಡಿಮೆ ಆಯ್ತಲ್ಲ ಈಗ ರಜದಾಗ. ಹಾಗಾಗಿ ಬೆಳಿಗ್ಗೆ ನಮ್ಮ ಮನೆಯವ್ರು ತೊಳಿತಾರೆ, ಸಾಯಂಕಾಲ ಆಕಿನ ತೊಳಿತಿದ್ಲು ಒಂದೊಂದು ಟೈಮು. ಇಲ್ಲಾಂದ್ರೆ ಒಂದೊಂದು ಟೈಮ್ ನಾನೇ ತೊಳಿತಿದ್ದೆ. ನಾನೇನಾದರೂ ಪಾತ್ರೆ ತೊಳೆದೆ ಅಂದರೆ ಫಸ್ಟ್ ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಬಂದ್ಬಿಡ್ತೀನಿ. ಅದೇ ಬಟ್ಟೆ ತೊಗೊಂಡು ಒಂದು ಬಟ್ಟೆ ತೊಗೊಂಡು. ಬಟ್ ಇವ್ರು ಹಾಗಿಲ್ಲ, ಮುಸ್ರಿ ಪಾತ್ರೆ ತೊಳೆದ್ಬಿಟ್ರು ಅಂದರೆ ಆಯ್ತು, ಅವ್ರದ್ದು ಕೆಲಸ ಮುಗೀತಂದಂಗೆ. ನೋಡಿರಿ, ಎಲ್ಲ ತೊಳೆದು ಒರೆಸಿ ಈಗ ಸ್ನಾನ ಮಾಡ್ಕೊಂಬಂದೆ. ಸ್ನಾನ ಮಾಡ್ಕೊಂಬಂದು ಹಿಂದಿನ ದಿವಸನ ನಾನು ಎಲ್ಲ ಕ್ಲೀನ್ ಮಾಡಿದ್ನೆಲ್ಲ, ಧೂಳಾಗಿತ್ತು. ಹಾಗಾಗಿ ತಲೆ ಸ್ನಾನ ಮಾಡ್ಕೊಂಬಿಟ್ಟಿದ್ದೆ. ಮತ್ತು ತಲೆಗೆ ಎಣ್ಣೆ ಹಚ್ಕೊಳ್ಳಾರ್ದ ಸಮಾಧಾನನ ಆಗಲ್ಲ ನನಗಂತೂ. ಒಂದಿನ ಡ್ರೈ ಹೇರ್ ಇತ್ತು ಅಂತಂದರೆ ಸಮಾಧಾನ ಆಗಂಗಿಲ್ಲ. ಏನೋ ಒಂಥರ ಕಸಿ ಬಿಸಿ ಆಗುತ್ತೆ ನನಗೆ. ಹಾಗಾಗಿ ನಾನು ಫುಲ್ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ತಲೆ ಬಾಚ್ಕೊಂಡ್ಬಿಡ್ತೀನಿ. ಫುಲ್ ಅಂದರೆ ಡೀಪಾಗಿ ಎಣ್ಣೆ ಹಚ್ಕೊಳಕತ್ತಿಲ್ಲ, ಹಂಗೆ ಮೇಲೆ ಮೇಲೆ ಸ್ವಲ್ಪ ಹಚ್ಕೊತೀನಿ ಎಣ್ಣೆನ. ಅಷ್ಟು ಎಣ್ಣೆ ಹಚ್ಕೊಂಡು ನೀಟಾಗಿ ತಲೆ ಬಾಚ್ಕೊಂಡು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ಬಿಟ್ರೆ ಒಂಥರ ಸಮಾಧಾನ ಇರ್ತೈತಿ. ಬಟ್ ಇವತ್ತಂತರೂ ಬಿಸಿಲು ಭಾಳ ಇತ್ತು. ಎಷ್ಟು ಬಿಸಿಲಿತ್ತು ಅಂದ್ರೆ ಅಷ್ಟು ಬಿಸಿಲಿತ್ತು. ಹಾಗಾಗಿ ತುರ್ಬ ಕಟ್ಕೊಂಡ್ಬಿಟ್ಟೆ. ಆಮೇಲೆ ಜಡೆ ಬಾಚ್ಕೊಂಡ್ರೂ ಕೂಡ ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರೆ ಆಯಿತು. ಕೂಲ್ದನ್ನು ಫ್ರೀಯಾಗಿನೂ ಬಿಡೋಕ್ಕಾಗಲ್ಲ, ಮತ್ತು ಜಡೆನೂ ಕೂಡ ಬಿಡೋಕ್ಕಾಗಲ್ಲ, ಅಷ್ಟು ಶೆಕೆ ಇರ್ತೈತಿ. ಈಗ ನೋಡ್ಬೋದು, ತಲೆ ಬಾಚ್ಕೊಳಕತ್ತೀನಿ. ಮುಖಕ್ಕೆ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೊಂಡೆ. ಮಾಮಾ ಅರ್ಥದ್ದು ಚೆನ್ನಾಗೈತಿ. ಮಾಮಾ ಅರ್ಥ ಮಾಯ್ಶ್ಚರೈಸರ್. ಒಂದು ಚೂರು ಲಿಪ್ ಬಾಮ್ ಹಚ್ಕೊಂಡೆ. ಒಂಚೂರು ಲಿಪ್ ಬಾಮ್ ಹಚ್ಕೊಂಡು ಈಗ ನೋಡಿರಿ, ಹಣೆಗೆ ಕುಂಕುಮ ಹಚ್ಕೊಳಕತ್ತೀನಿ. ದೀಪ ಹಚ್ಬೇಕಂತ ಹೇಳಿಬಿಟ್ಟು ರೆಡಿ ಹಾಕತ್ತೀನಿ. ದೀಪ ಹಚ್ಚೋದು ಕತ್ತಿನ ಬೇರೆ ಆಗಿಬಿಡ್ತು ಫ್ರೆಂಡ್ಸು. ಯಾಕಂದ್ರೆ ನಾನು ಒಂದು ವಾರ ಇದು ನೋಡಿರಿ, ಫಸ್ಟ್ ಇನ್ನು ತೋರಿಸಿ ಹೇಳ್ತೀನಿ. ಇದು ಏನಪ್ಪ ಅಂತಂದ್ರೆ ನಮ್ಮ ತಂಗಿಯರು ಫುಲ್ ಫ್ಯಾಮ್ಲಿ ಅವರೆಲ್ಲರೂ ತಿರುಪತಿಗೆ ಹೋಗಿದ್ರು. ತಿರುಪತಿಗೆ ಹೋಗಿ ಬಂದು ಮರುದಿನ ಆವತ್ತೇ ಇದನ್ನು ಕೊಟ್ಟು ಕಳಿಸಿದ್ಲು ಪ್ರಸಾದ. ತಿರುಪತಿ ವೆಂಕಟೇಶ್ವರಂದು ಪ್ರಸಾದ ಮತ್ತು ಒಂದು 4 ದೃಷ್ಟಿ ಮಣಿ ಇತ್ತು. ಅದರಲ್ಲಿ ಹಚ್ಚಕ್ಕೋದೆ. ದೀಪ ಹಚ್ಚಕ್ಕೆ ಮನಸ್ಸು ಆಗಲಿಲ್ಲ. ಯಾಕಂದರೆ ಎಲ್ಲ ಕಪ್ಪು ಆಗಿಬಿಟ್ಟೈತಿ. ನಮ್ಮ ನಮಿತಾ ಮಾಡಿದ್ಲು ಒಂದು ವಾರ ಪೂರ್ತಿ ಪೂಜೆ. ಹಾಗಾಗಿ ಸಮಾಧಾನ ಆಗಲಿಲ್ಲ. ಎಲ್ಲ ತೆಗೆದು ಸ್ವಚ್ಛಗೆ ತಿಕ್ಕಿ ಪೂಜೆ ಮಾಡಿದ್ರೆ ಆಯ್ತು ಸಾಯಂಕಾಲ ಅಂಥೇಳಿ ಎಲ್ಲ ತಂದು ಇಲ್ಲಿ
ಸಿಂಕ್ ಎಲ್ಲ ಖಾಲಿ ಮಾಡಿದ್ದೆ, ಪಾತ್ರೆ ಎಲ್ಲ ತೊಳೆದು ಚಲೋ ಆಯಿತು. ಅವನ್ನ ಫಸ್ಟ್ ನಾಷ್ಟ ಮಾಡ್ತೀನಿ. ಈಗ ನಾಷ್ಟ ಮಾಡಿ ಆಮೇಲೆ ಅಷ್ಟು ತಿಕ್ಕಿಟ್ಟು ಸಂಜೆ ಮುಂದೆ ಪೂಜೆ ಮಾಡ್ತೀನಿ. ಇವತ್ತು ತಲೆ ಮ್ಯಾಗ ಹಾಕ್ಕೊಂಡಂಗೆ ಆಯ್ತು ಎಲ್ಲ ಕೆಲಸ. ಯಾಕಂದ್ರೆ ಪೂಜೆ ಮಾಡಿ ಇವನ್ನೆಲ್ಲ ತಿಕ್ಕಿ ಒರೆಸಿ ಪೂಜೆ ಮಾಡ್ಬೇಕಂದ್ರೆ ಭಾಳ ಟೈಮ್ ಹಿಡಿದು ಬಿಡ್ತೈತೆ. ನನಗಂತೂ ಲಘು ಲಘು ಮಾಡೋದಿಲ್ಲ. ಒಂದು ನಾನು ನಿಧಾನ ಪೂಜೆ ಮಾಡೋ ಕೆಲಸದಾಗ. ಮತ್ತು ಅಕ್ಕಿ ಬೇರೆ ನೆನೆ ಹಾಕೀನಿ, ಅದನ್ನು ರುಬ್ಬಬೇಕು ಸಾಯಂಕಾಲ. ನೋಡೋಣ ಏನೇನು ಆಕೈತಿ. ಆದಷ್ಟು ಮಾಡ್ತೀನಿ. ನಾವೊಂದು ಅಂದ್ಕೊಂಡ್ರೆ ಅದು ಒಂದು ಆಯ್ತು. ಇವತ್ತು ಹಾಗೆ ದೀಪ ಹಚ್ಚಿದ್ರೆ ಆಯ್ತು. ಇವತ್ತು ಎಲ್ಲ ಧೂಳ ಎಲ್ಲ ತೆಗೆದು ದೀಪ ಹಚ್ಚಿದ್ರಾಯ್ತು. ಶುಕ್ರವಾರ ದಿವಸ ಅಷ್ಟು ತಿಕ್ಕಿ ತೊಳ್ಕೊಂಡ್ರೆ ಮತ್ತು ಶನಿವಾರನ ಈ ಥರ ಇದೇ ಐತಿ ಹುಣ್ಣಿಮೆ, ಅದಕ್ಕೂ ಆಗುತ್ತೆ. ಶುಕ್ರವಾರದ ಪೂಜೆನೂ ಆಗುತ್ತೆ ಅಂತ ನಾನು ಇವತ್ತು ಪೂಜೆ ದೀಪ ಹಚ್ಚಕ್ಕಂತ ಹೋದ್ರೆ ನಂಗೆ ಸಮಾಧಾನನ ಆಗಲಿಲ್ಲ. ಎಲ್ಲ ತೆಗೆದು ಅಷ್ಟು ಧೂಳ ಹೊಡೆದು ತೆಗಿಬೇಕು ಅಂದ್ಕೊಂಡೆ, ಬಟ್ ಯಾಕೋ ಮನಸ್ಸು ಸರಿ ಮಾತು ಕೇಳಿಲ್ಲ. ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಅನ್ನಿಸ್ತು. ಅದಕ್ಕೆ ಫಸ್ಟ್ ಇವನ್ನೆಲ್ಲ ತೆಗೆದು ಧೂಳ ಹೊಡೆದಿಟ್ಟಿನಿ. ಈಗ ತಿಂತೀನಿ, ತಿಂದು ಆಕಿನ ಮನಗಿಸಿ ಅವನ್ನೆಲ್ಲ ಉಜ್ಜಿ ಯಾವಾಗುತ್ತೆ ಅವಾಗ ಪೂಜೆ ಮಾಡ್ಕೊತೀನಿ. ಈಗ ನಾಷ್ಟ ಮಾಡ್ತೀನಿ ಫ್ರೆಂಡ್ಸ್. ನಾನು ನೋಡ್ರಿ ನಮ್ಮ ನವ್ಯ ಮಲ್ಕೊಂಡಿದ್ಲು, ಮನಗಿಸಿದೆ ನಾಷ್ಟ ಮಾಡಿ ಮುಕ್ಕೊಂಡು ಎದ್ಲು ನೋಡ್ರಿ. ಆಲ್ರೆಡಿ ಚೂರು ಸೌಂಡ್ ಆತಂದ್ರೆ ಎದ್ದು ಬಿಡ್ತಾ. ನನಗೂ ಇವತ್ತು ಯಾಕೋ ನಿದ್ದೆ ಬಂದುಬಿಡ್ತು. ನಾನು ಮುಕ್ಕೊಂಡಿದ್ದೆ ಒಂದು ಅರ್ಧ ತಾಸು. ಮುಕ್ಕೊಂಡು ಎದ್ದು ಸಾಂಬಾರು ಮಾಡಾಕತ್ತಿದ್ದೆ, ಈಗಿನೂ ಎದ್ದಾಬಿಟ್ಲು. ನಾನು ಪಕ್ಕಕ್ಕೆ ಮುಕ್ಕೊಂಡಿದ್ರೆ ಇನ್ನೂ ಮಕ್ಕೊತಿದ್ಲು. ಏನು ಮಾಡ್ತೀರಿ, ಮಕ್ಕೊಳಲ್ಲ ಆಕಿ. ಸಾಂಬಾರು ಮಾಡಿ ಬ್ಯಾಳಿಗೆ ಇಟ್ಟೀನಿ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಕುದಿಯೋಕ್ಕಿಟ್ಟೀನಿ. ಇಲ್ಲಿ ಅಕ್ಕಿ ನೆನೆ ಇಟ್ಟೀನಿ. ಕಳ್ಸದ್ದು ಅಕ್ಕಿ ಇತ್ತಲ್ಲ ಅದನ್ನೇ ಈಗ ಸ್ವಲ್ಪ ನಮ್ಮ 3 ಮಂದಿಗೆ ಮಾಡೋಕ್ಕಿಟ್ಟೀನಿ. ಆದ್ರೂ ಒಂಚೂರು ಉಳಿತೈತೆ ಅನ್ಸುತ್ತೆ. ಅಕ್ಕಿ ನಮಿತ ಬಂದು ಊಟ ಮಾಡಿದ್ರೆ ಖಾಲಿ ಆಕೈತಿ. ಒಗ್ಗರ್ನಿಗೆ ರೆಡಿ ಮಾಡ್ಕೊಳಕತ್ತೀನಿ. ಇನ್ನೂ ಬೆಳ್ಳುಳ್ಳಿ ಸುಲಿದಿಲ್ಲ, ಸುಲಿಬೇಕು. ಹೊರಗೆ ಮಾಡಾದಂಗೆ ಆಗೈತಿ. ಹಾಗಾಗಿ ಬಟ್ಟೆ ಅದು ಮೇಲೆ ಹೋಗಿ ಬಟ್ಟೆ ಇನ್ನೂ ದೇವ್ರ ವಸ್ತು ತೊಳೆದಿಲ್ಲ, ತೊಳಿಬೇಕು. ಬಟ್ಟೆನ ತಗೊಂಬರ್ಬೇಕು. ಮಾಡಾಯಿತು. ಇನ್ನು ಮಳೆಗಾಲ ಅಲ್ಲ, ಬಟ್ಟೆ ಹಾಕೋದು ತೆಗಿಯೋದು ಕೆಲಸ. ಇದು ತಗೊಂಬರಕ್ಕೆ ಇವನು ಒಣ ಹಾಕಿಬಿಡ್ಬೇಕು. ಎಲ್ಲ ಸೋಫಾದ ಕವರು, ಒಂದೆರಡು ನಮ್ಮ ನವ್ಯನ ಪ್ಯಾಂಟು, ಬೆಡ್ ಪ್ರೊಟೆಕ್ಟ್ರು ನಿನ್ನೊಂದು ಸ್ವಲ್ಪ ಹಾಕಿದ್ದೆ. ಮತ್ತು ಇವತ್ತೂ ಇವನ್ನೆಲ್ಲ ಹಾಕಿಬಿಟ್ಟೆ ಕವರ್. ಅವನ್ನೆಲ್ಲ ಸ್ವಲ್ಪ ಹಾಕ್ರಿ ಅಂತ ಹೇಳ್ಯಾರ ಮೊನ್ನೆ ಅವ್ರು ಬಂದಾಗ. ಅದಕ್ಕೆ ಸ್ವಲ್ಪನ ಹಾಕಾಕತ್ತೀನಿ. ಈಗ ಅದು ವಿಜಲ್ ಕೂಗಕ್ಕೆ ವೇಟ್ ಮಾಡತ್ತೀನಿ. ನಾನು ಮ್ಯಾಲೆ ಹೋದಾಗ ಇದು ಕೂಗ್ಕೊಂತ ಕುಂತ ಮತ್ತೆ ಆಫ್ ಮಾಡೋರು ಯಾರು ಅಂತೇಳಿ. ಇನ್ನು ಈಗ ಟೈಮ್ 2 ಗಂಟೆ. ನಮಿತ ಇನ್ನೂ 1 ತಾಸು ಬರ್ತಾಳೆ. ಅದಕ್ಕೆ ಅಕ್ಕಿ ಬರೋ ಮಟ್ಟ ಮತ್ತು ಮಳೆ ಬಂತಂದ್ರೆ ಅರಿವಿ ತೋದ್ಬಿಡ್ತಾವೆ ಒಣಗಿದ್ದು. ಇವೇನು ಹಸಿವು ತೋದ್ರೆ ನಡೀತೈತಿ ನೋಡ್ರಿ. ಎಲ್ಲ ತೆಗೆದ್ಬಿಟ್ಟೆ, ಸ್ವಚ್ಛ ಮಾಡಿ ಪೂಜೆ ಮಾಡಿದ್ರಾಯ್ತು ಅಂಥೇಳಿ. ಎದ್ದಾಳ, ಒಂದು ಸ್ವಲ್ಪ ನೀರು ಕುಡಿಸ್ತೀನಿ ನೋಡ್ರಿ. ಈಗ ಆಕಿನ ನವ್ಯನ ಹೊರಗೆ ಕುಂದ್ರಿಸಿದ್ದೆ. ಯಾಕೆ ಕಿರಿಕಿರಿ ಮಾಡಕ್ಕೆ ಕುಂತ್ಲು. ಹಾಗಾಗಿ ನನ್ನ ಹತ್ರನ ಕರ್ಕೊಂಬಂದು ನಿಂದಿರ್ಸ್ಕೊಂಡೀನಿ ಪಕ್ಕಕ್ಕೆ. ಅಲ್ಲೇ ನಿಂದಿರ್ಸ್ಕೊಂಡೆ. ಯಾಕಂದ್ರೆ ಭಾಳ ಸೆಕೆ ಇತ್ತಲ್ಲ. ಮತ್ತು ಕೂಲರ್ನ ಅಡುಗೆ ಮನ್ಯಾಗ ಹಾಕ್ಕೊಂಡೀನಿ. ಅಡುಗೆ ಮನ್ಯಾಗ ಹಾಕ್ಕೊಂಡು ಇಬ್ಬರಿಗೆ ಕೂಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಕಿನ ಅಲ್ಲೇ ನಿಂದಿರ್ಸ್ಕೊಂಡೆ. ಈಗ ಸಾಂಬಾರು ಬ್ಯಾಳೆ ಕುದ್ದಿತ್ತು ನೋಡ್ರಿ. ಅದನ್ನು ಮಗಿಚ್ಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಕೊಟ್ಟೆ. ಒಗ್ಗರಣೆ ಕೊಟ್ಟು ಅದೇ ಕುಕ್ಕರಲ್ಲಿ ತೊಳೆದ್ಬಿಟ್ಟು ಅನ್ನಕ್ಕಿಡಬೇಕು. ನಾವೇ ಅವ್ವ 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 ಅಂತ ಹೇಳ್ಬಿಟ್ಟು ಆಗ ಒಟ್ಟು ಸೌಂಡ್ ಬಾಯಿ ಸುಮ್ಮನೆ ಇರೋಂಗಿಲ್ಲ. ಒಟ್ಟು ಸೌಂಡ್ ಮಾಡ್ತಾನೇ ಇರ್ತಾಳೆ ನಮ್ಮ ನವ್ಯ. ಇತ್ತೀಚೆಗಂತೂ ಭಾಳ ಮಾಡಾಕತ್ತಾಳ. ಅದು ಯಾಕೋ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ. ಆಕಿ ಹೆಂಗಿರ್ತಾಳೆ ಹಂಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಗತ್ತೆ. ಚೇಂಜ್ ಮಾಡೋಕ್ಕಾಗಲ್ಲ ನೋಡ್ರಿ ಯಾವುದನ್ನು. ಹಾಗಾಗಿ ಹೆಂಗಿರುತ್ತೆ ಅದನ್ನು ಸ್ವೀಕರಿಸ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ. ಈಗ ನೋಡ್ರಿ ಉಪ್ಪು ಹಾಕಾಕತ್ತೀನಿ ಅನ್ನಕ್ಕೆ ಮತ್ತು ಸಾಂಬಾರಿಗೆ. ಲಾಸ್ಟಿಗೆ ಹಾಕ್ತೀನಿ ನಾನು, ಫಸ್ಟಿಗೆ ಉಪ್ಪು ಹಾಕಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಮತ್ತು ಫಸ್ಟಿಗೆ ಒಂದು ಸ್ವಲ್ಪ ಹಾಕೋದು, ಮತ್ತು ಆಮೇಲೆ ಜಾಸ್ತಿನೇ ಹಾಕಿಬಿಟ್ರೆ ಮತ್ತು ಚೆನ್ನಾಗಿರಲ್ಲ. ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಇನ್ನೂ ಕಡಿಮೆ ಆದರೆ ಮ್ಯಾಗ ಒಂಚೂರು ಹಾಕ್ಕೊಂಡು ತಿನ್ಬೋದು. ಹಾಗಾಗಿ ಈಗ ಅನ್ನಕ್ಕೆ ಇಡಾಕತ್ತೀನಿ. ಸಾಂಬಾರು ಆ ಕಡೆಗೆ ಇಡಾಕತ್ತೀನಿ ಹಿಂದ್ಗಡೆ 2, ಒಂದು ಚಿಕ್ಕದು ಒಲೆ ಐತಿ, ಇನ್ನೊಂದು ಮೀಡಿಯಮ್ ಸೈಜ್ ಒಲೆ ಐತಲ್ಲ. 2 ಚಿಕ್ಕ ಒಲೆ. ಹಾಗಾಗಿ ದೊಡ್ಡದು ಏನಾದರೂ ಚಪಾತಿ, ರೊಟ್ಟಿ, ದೊಡ್ಡ ಕುಕ್ಕರ್ ಇಟ್ಟಾಗ ಮಾತ್ರ ನಾನು ಮುಂದ್ಗಡೆ ದೊಡ್ಡ ಒಲಿನ ಯೂಸ್ ಮಾಡ್ಕೊತೀನಿ. ಇಲ್ಲಾಂದ್ರೆ ಯಾವಾಗಲೂ ಹಿಂದ್ಗಡೆ ಒಲಿನ ಯೂಸ್ ಮಾಡ್ತೀನಿ ನೋಡ್ರಿ. ಜುಟ್ಟು ಹಿಡಿದು ಜಗ್ತಾಳೆ, ನನ್ನ ಅಂಗಿ ಹಿಡಿದು ಜಗ್ತಾಳೆ. ಒಟ್ಟು ಸುಮ್ಮನೆ ಇರೋಂಗಿಲ್ಲ. ಬಟ್ ಏನಾದರೂ ಕಿತಾಪತಿ ಮಾಡ್ತಾನೇ ಇರ್ತಾಳೆ. ತಲೆಗೆ ಕೈಗೆ ಕೂಲ್ದ ಸಿಕ್ಕು ಅಂತಂದ್ರೆ
ಕೂದಲ ಜಗ್ಗದು ಅಂಗಿ ಜಗ್ಗದು ಹಿಂಗೆ ಮಾಡ್ತಿರ್ತಾಳೆ. ಸಾಂಬಾರು ಟೇಸ್ಟ್ ನೋಡಿದೆ, ಚೆನ್ನಾಗಿತ್ತು. ಈಗ ಟೊಮೆಟೊ ರೇಟ್ ಒಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟೈತಿ, 60 ರೂಪಾಯಿ ಆಗಿತ್ತಂತ. ಅದಕ್ಕೆ ನೋಡ್ಕೊಂಡು ಯೂಸ್ ಮಾಡು ಅಂತಂದು ಹೇಳಿದ್ರು ನಮ್ಮ ಮನೆಯವರು. ಅದಕ್ಕೆ ನಾನು ಒಂದು 2 ಮೀಡಿಯಮ್ ಸೈಜ್ ಇದ್ವು, ಅವು ದೊಡ್ಡ ದೊಡ್ಡ ಇದ್ದಿದ್ದಿಲ್ಲ, ಚಿಕ್ಕ ಚಿಕ್ಕ ಇದ್ವು. ಅವು ಎರಡನ್ನೂ ಹೆಚ್ಚಿ ಒಂದು ಸ್ವಲ್ಪ ಲಿಂಬೆ ಹುಳಿನ ಹಾಕಿದೆ. ನಮ್ಮ ಮನ್ಯಾಗ ಲಿಂಬೆ ಹುಳಿ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ, ಬಟ್ ಅನಿವಾರ್ಯ ನೋಡ್ರಿ, ಮಾಡಲೇಬೇಕಾಗುತ್ತೆ. ನೋಡ್ರಿ, ಅನ್ನ ರೆಡಿ ಆಗೈತಿ, ಸಾಂಬಾರು ರೆಡಿ ಆಗೈತಿ, ಸಾರಂತೂ ಘಮ ಘಮ ಅಂತೈತಿ. ನಾವ್ಯಾಗ ಊಟ ಮಾಡಿಸ್ಬೇಕು, ಅದಕ್ಕೆ ಹಾಕ್ಕೊಳಕತ್ತೀನಿ. ಟೈಮ್ 3 ಗಂಟೆ ಆಯ್ತು, ಆಕಿ ಬಂದ್ಲಲ್ಲ. ಫುಲ್ ಬಿಸಿಲು, ಶೆಕೆ ಇವತ್ತು. ಹಂಗಾಗಿ ಕೂಲರ್ ಹಾಕ್ಕೊಂಡಿವಿ. ಅಡುಗೆ ಮಾಡ್ಬೇಕಾದ್ರೂ ಹಾಕ್ಕೊಂಡಿದ್ವಿ. ಓ ಓ ಹಾಂ, ತಣ್ಣಗೆ ಸ್ವಿಂಗ್ ತೆಗಿ ಅನ್ನೋದನ್ನು ಸರಿ ಅಮ್ಮ. ನಾವೇ ಚಲೋ ಆಗೈತೆ. ಹಾಂ, ಒಂದು ಗುಟ್ಟು ನೀರು ಕುಡ್ದಿಲ್ಲ ನೋಡ್ರಿ. ಎದ್ದಾಳ ಎಷ್ಟು ಪ್ರಯತ್ನ ಮಾಡಿದ್ರೆ ನೀರು ಕುಡಿವಳ. ಈಗ ಖಾರ ತಿಂತಾಳ, ಕುಡಿತಾಳೆ. ತಿರುಪತಿ ಪ್ರಸಾದ ತಿಂದ್ಲು. ಹಾಂ, ಬಟ್ಟೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ, ಈಗ ಎಲ್ಲ ತೊಳೆದೆ. ಒಂದು ತಾಸು ಬರೋಬ್ಬರಿ 4 ಗಂಟೆಗೆ ತೊಳ್ಯಾಕೆ ನಿಂತಿದ್ದೆ. ಟೈಮು ಎಷ್ಟಾಯ್ತು ನೋಡ್ರಿ, 5 ಗಂಟೆ 5:30 ಹಾಕುವಂತ ಫ್ರೆಂಡ್ಸ್. ಚಿಕ್ಕ ಭಾಳ ಕೈ ಹಿಡಿತಾವೆ ಇವು. ದೊಡ್ಡ ಬೇಗ ತೊಳೆದ್ಬಿಟ್ಟೆ ನೋಡ್ರಿ. ಇವ್ನು ಲಘು ತೊಳೆದ್ಬಿಟ್ಟೆ. ಎಲ್ಲ ದೊಡ್ಡ ಇವೆಲ್ಲ ಸಣ್ಣ ದೀಪ, ಇವು ವಿಗ್ರಹಗಳು. ನಾ ಕೈ ಹಿಡಿತಾವೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ, ನಾವರ ಏನು ದಿನ ಮಾಡ್ತೀವ ದಿನ ಮಾಡೋಕ್ಕಾಗಲ್ಲ. ದೇವ್ರ ಸೇವೆ 15 ದಿವ್ಸಕ್ಕೆ ಒಂದ್ಸಲ ತಿಕ್ಕಿ ತೊಳೆದು ಪೂಜೆ ಮಾಡಿದ್ರೆ ನಡೀತೈತಿ. ಬರ್ರಿ, ಈಗ ಇವನ್ನೆಲ್ಲ ಒರೆಸಿಡ್ತೀನಿ. ನನ್ನ ಕೈ ನೋಡ್ರಿ ಇಲ್ಲಿ ಹಂಗಾಗ್ಯಾವ. ಸೋಪ್ ಹಚ್ಚಿ ತೊಳಿಬೇಕು ಈಗ. ಹ್ಯಾಂಡ್ ವಾಶ್ ಹಾಕಿ ಒಂಥರ ನೋಡ್ರಿ, ಈ ಕೈ ನೋಡ್ರಿ, ಕೆಮಿಕಲ್ ಇರುತ್ತಲ್ಲ, ಹಾಗಾಗಿ ಒಂಥರ ಆಕೈತಿ. ಈಗ ಹ್ಯಾಂಡ್ ವಾಶ್ ಹಾಕಿ ತೊಳೆದು ಕೈಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡೆ ಅಂದ್ರೆ ಸಮಾಧಾನ ಆಕೈತಿ. ಇಲ್ಲಾಂದ್ರೆ ಒಂಥರ ಹಾಕಿರ್ತೈತಿ ಇದು ಕೈ. ಸೆಕೆ ಅಂದರೆ ಸೆಕೆ, ಒಂಚೂರು ಗಾಳಿ ಇಲ್ಲ ಹೊರಗೆ, ಗಾಳಿ ಬೀಸವಲ್ದು. ಹಾಗಾಗಿ ಕೂಲರ್ ಅವರು ಮಕ್ಕಳು ಹಾಕ್ಕೊಂಡಿದ್ರು. ಮತ್ತು ಟೈಮ್ ಆಯಿತು ಎದ್ದೇಳ್ತಾ ಅಂಥೇಳಿ ಅವ್ರಿಗೆ ಫ್ಯಾನ್ ಹಾಕಿ ಇದನ್ನ ಹಾಕ್ಕೊಂಡು ತೊಳೆದೆ. ಮೈಯಾಗೆಲ್ಲ ನೀರು ಇಳಿಯಾಗತ್ತಿದ್ವು. ಓಕೆ, ಇವನ್ನೆಲ್ಲ ತೊಳೆದು ಒರೆಸ್ಕೊತೀನಿ. ನಾವೇ ನೋಡ್ರಿ ಅಲ್ಲಿ ಹಾಡು ಕೇಳ್ಕೊಂತ ಕುಂತ. ಈಗ ನೋಡ್ರಿ, ನಮ್ಮ ಮನೆಯವರು ಬಂದರು. ಅವ್ರು ಇನ್ನೂ ಬಂದಿದ್ದಿಲ್ಲ. ನಾನು ಇವನು ಒರ್ಸಾಕತ್ತಿದ್ದೆ. ಒರೆಸಿ ಎಲ್ಲ ನೀಟಾಗಿ ಮಾಡಿಟ್ಟೆ ಬಂದುಬಿಟ್ರು ಅವರು ಆಫೀಸಿಂದ. ಲಘು ಬರ್ರಿ ಅಂತಂದು ಕರೆದಿದ್ದೆ ನಾನು. ಮತ್ತು ಅವ್ರದ್ದು ಕೆಲಸ ಮುಗ್ದಿತ್ತಂತ. ನಾನು ಬ್ಯಾಕ್ ಕ್ಯಾಮ್ರಾದಾಗ ಹಾಕಿ ಈ ರೀತಿ ಒರೆಸ್ಕೊತ ಕುಂತೀನಿ. ಗಾಳಿ ಬಿಟ್ಟಿತ್ತು ಒಂಚೂರು. ಆ ಗಾಳಿಗೆ ಕ್ಯಾಮ್ರಾ ನಂದು ಟ್ರೈಪಾಡ್ ಒಂದು ಸ್ವಲ್ಪ ಶೇಕ್ ಆಗಿ ಈ ಥರ ಬರಾಕತ್ತೈತಿ ವಿಡಿಯೋ ಎಲ್ಲ. ನೋಡ್ರಿ, ಒಂದೊಂದು ಎಲ್ಲ ತಿಕ್ಕಬೇಕು, ತೊಳಿಬೇಕು, ಒರೆಸ್ಬೇಕು ಅಂದ್ರೆ ಭಾಳ ಟೈಮ್ ಹಿಡಿತೈತಿ. ಆದರೂ ಪರವಾಗಿಲ್ಲ, ದೇವ್ರ ಸೇವೆ ಮಾಡಬೇಕಲ್ಲ. ಒಂದಿನ ಮಾಡ್ತೀವಿ, ಮತ್ತು ಒಂದು ವಾರ 2 ವಾರ ಬಿಟ್ಟು ಮತ್ತೆ ಮಾಡ್ತೀವಿ. ಹಂಗಾಗಿ ಇವತ್ತು ಮಾಡಿದೆ. ಮಂಗಳವಾರ ಪೂಜೆ ಮಾಡ್ಬೇಕಂತ ಹೋದ್ರೆ ಹಿಂಗೆ ಎಲ್ಲ ಆಯಿತು. ಒಟ್ಟು ನಂಗೆ ಇಷ್ಟನೇ ಆಗಲಿಲ್ಲ. ಕ್ಲೀನಾಗಿರಬೇಕು, ದೇವ್ರ ಮನೆಯೂ ಕೂಡ ಕ್ಲೀನಾಗಿತ್ತು ಅಂದರೆ ಪೂಜೆ ಮಾಡೋಕೆ ನೆಮ್ಮದಿ ಅನ್ನಿಸ್ತೈತಿ. ದೇವ್ರ ಮನೆಯೂ ಕ್ಲೀನ್ ಇಲ್ಲ ಅಂತಂದರೆ ನಂಗೆ ಪೂಜೆ ಮಾಡೋಕೆ ಮನಸ್ಸಾಗಲ್ಲ. ಫಸ್ಟ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಮಾಡಿದ್ರೆ ಆಯ್ತು ಅಂಥೇಳಿ ಮಾಡಾಕತ್ತೀನಿ. ಟೈಮ್ ಯಾವಾಗಾದರೂ ಮಾಡ್ಬೋದು ದೇವ್ರ ಸೇವೆನ. ಇದೇ ಟೈಮ್ಗೆ ಮಾಡಿರಿ, ಅದೇ ಟೈಮ್ಗೆ ಮಾಡಿರಿ ಅಂತ ಹೇಳ್ತಾರೆ. ಬಟ್ ಎಲ್ಲರಿಗೂ ಎಲ್ಲ ಟೈಮಲ್ಲೂ ಒಂದೇ ಟೈಮಲ್ಲಿ ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ಹಾಗಾಗಿ ನಮಗೆ ಯಾವಾಗ ಆಗುತ್ತೆ, ಯಾವಾಗ ಅನುಕೂಲ ಆಗುತ್ತೆ ಅವಾಗ ಮಾಡಿಕೊಂಡ್ರೆ ನೆಮ್ಮದಿಯಾಗಿ ಆರಾಮಾಗಿ ಪೂಜೆ ಮಾಡ್ಬೋದು. ಬೆಳಿಗ್ಗೆ ಬೇಗ ಎದ್ದು
ಮಾಡಬೇಕು ಅಂದರೆ ಆಗಂಗಿಲ್ಲ. ಒಂದಿಷ್ಟು ದಿನ ಮಾಡಿದ್ದೆ, ಭಾಳ ನನಗೆ ಫಲ ಸಿಕ್ತು. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶುಕ್ರವಾರ ಉಪ್ಪಿನ ದೀಪ ಹಚ್ಚಿ ಪೂಜೆ ಮಾಡಿದ್ದೆ. ಅದ್ರ ಪ್ರತಿಫಲನೇ ನಮ್ಗೆ ಈಗ ದೇವರು ಆಶೀರ್ವಾದ ಮಾಡ್ಯಾನ ಅನಿಸುತ್ತೆ ಫ್ರೆಂಡ್ಸ್. ಮತ್ತೆ ಮಾಡಬೇಕು ಅನ್ಕೊತೀನಿ, ಬಟ್ ಆಗ್ತಾಯಿಲ್ಲ. ನೋಡೋಣ, ಶ್ರಾವಣ ಮಾಸ ಇಲ್ಲಾಂದ್ರೆ ಆಷಾಢ ಮಾಸ ಬರುತ್ತೆ ನೋಡ್ರಿ, ಅವಾಗ ಮಾಡ್ತೀನಿ. ಹೋದ ವರ್ಷ ಮಾಡಿದ್ದೆ 4 ವಾರ, ಬಟ್ ಉಪ್ಪಿನ ದೀಪ ಹಚ್ಚಿದ್ದಿಲ್ಲ. ಉಪ್ಪಿನ ದೀಪ ಹಚ್ಚಬಾರ್ದು, ಋಣ ಭಾರ ಆಗುತ್ತಾ ಅಂತೆಲ್ಲ ಹೇಳ್ತಾರೆ, ಹಾಗಾಗಿ ಹಚ್ಚೋದು ಬಿಟ್ಟೆ. ಬಟ್ ಸೇವೆ ಅಂತ ಮಾಡ್ತೀನಿ. ತುಂಬ ಒಳ್ಳೆಯದು ದೇವ್ರ ಪೂಜೆ ಸೇವೆ ಮಾಡೋದು. ದೇವರು ಫಸ್ಟ್ ಕಷ್ಟ ಕೊಡ್ತಾನೆ, ಕಷ್ಟ ಕೊಟ್ಟಿದ್ದಾನೆ ನಮ್ಗೆ ಅಂತೇಳ್ಬಿಟ್ಟು ನಾವು ಹತ್ಕೊಂತ ಕುಂದ್ರಬಾರ್ದು, ಚಿಂತೆ ಮಾಡಬಾರ್ದು. ಬಂದಿದ್ದ ಕಷ್ಟನ ಹೆಂಗೆ ಬರುತ್ತಾ ಹಂಗೆ ನಾವು ಹೋಗಬೇಕು, ಅನುಭವಿಸ್ಲೇಬೇಕಾಗತ್ತೆ. ಬಟ್ ಇವಾಗ ಕಷ್ಟಪಡ್ತಾ ಇದ್ದೀವಿ ಅಂದರೆ ಮುಂದೆ ನಾವು ಸುಖ ಅನುಭವ್ಸೋಕೆ ದೇವರು ನಮ್ಗೆ ಕಷ್ಟ ಕೊಟ್ಟಿದ್ದಾನ ಅಂತ ಹೇಳ್ಬಿಟ್ಟು ನಾವು ಮುಂದುವರಿಬೇಕಾಗುತ್ತೆ ಫ್ರೆಂಡ್ಸ್. ನೋಡಿರಿ, ಈಗೆಲ್ಲ ತೊಳೆದು ತೋರ್ಸಾಕತ್ತೀನಿ, ಎಷ್ಟು ಕ್ಲೀನಾಗ್ಯಾವು, ಪಳಪಳ ಅಂತವೆ ನೋಡಿರಿ. ಒಂದು ವಾರದಾಗ ಮತ್ತು ಕಪ್ಪಾಗಿಬಿಡ್ತಾವೆ, ಏನು ಮಾಡೋಕ್ಕಾಗಲ್ಲ. ಹಿತ್ತಾಳೆ ಮತ್ತು ತಾಮ್ರದ ವಸ್ತುಗಳೇ ಹಂಗಲ್ವ, ಹಾಗಾಗಿ ಕ್ಲೀನು ಮೇಂಟೆನೆನ್ಸ್ ಮಾಡೋದು ಭಾಳ ಕಷ್ಟ. ಇನ್ನು ದೇವ್ರ ಮನೆ ಒರೆಸಿಲ್ಲ, ದೇವ್ರ ಮನೆನ ನಮ್ಮ ಮನೆಯವ್ರು ಬಂದು ಒರೆಸ್ಕೊಡ್ತೀನಿ ಅಂದರು. ಹಾಗಾಗಿ ನಾನು ಅವನ್ನೆಲ್ಲ ತೊಳೆದು ಒರೆಸಿಟ್ಟೆ. ಕಿಟಕಿಯಾಗ ಕೈ ಬಿಟ್ಟು ಬಂದ, ಕೈ ಬಿಟ್ಟು ಹಂಗೆ ಲೈ ಹಗಲಲ್ಲ ನಾವು ಇರಲ್ಲ ಇಲ್ಲಿ ಮನ್ಯಾಗ. ನಾವೇ ಅಲ್ಲ ಹೌದವ ಅಪ್ಪ ಹಿಂಗೆಲ್ಲ ಬರಲ್ಲ ಮಗ. ಅಯ್ಯೋ ಖುಷಿಯ, ಏನು ಖುಷಿ. ಕೈ ಬಿಟ್ಟು ಬಂದಾಳ ಕಿಟಕಿಯಾಗ ನಿಂತಾಕಿ. ಅಯ್ಯಯ್ಯೋ ದೇವ್ರೆ. ಓಹೋ ನೋಡ್ರಿ, ಧಾರವಾಡ ಪೇಡೆ. ಬಾ ಎಷ್ಟು, ಅರ್ಧ ಕೆಜಿ ಏನು 5 ಕೆಜಿ? ಹೌದಣ್ಣ. ಸಣ್ಣ ದಾಣಿ ಘಾಟೆ ಎಲ್ಲ ಪಾಪ ಕೆಜಿನ ಅರ್ಧ ಕೆಜಿನ? ಹೌದಣ್ಣ. ಇರ್ಲಿ ಬಿಡು, ಮತ್ತೇನು ಮಾಡೋಕ್ಕಾಗಲ್ಲ. ಟ್ರಾವೆಲ್ ಎಷ್ಟು ರೊಕ್ಕ ಅಂತಂತಂದ್ರೆ ಬೇಡ ಬಿಡಿ ಸರ್. ಅಯ್ಯ ಕೊಡು, ನಾ ಅದಕ್ಕೆ ಹೇಳಿದೆ ಎಷ್ಟು ಹೇಳಂತ ಕೊಡ್ರಿ. ಬಾಸ್ ಬಂದ್ರೆ ಕೆಳಗೆ ಹೋದವ ನಾಳೆ ಕೊಟ್ಟು ಬಿಡ್ರಿ. ನಾವು ಕೇಳಿ ತರಿಸ್ಕೊಂಡಿವಿ, ಕೇಳಿ ತರಿಸ್ಕೊಂಡಿದ್ದು ಕೊಟ್ಬಿಡ್ಬೇಕು, ಹೌದಿಲ್ಲ? ನೋಡ್ರಿ, ನಮ್ಮ ಊರ ಕಡೆ ಎಲ್ಲ ಕಲೀಗ್ಸ್ ಅದಾರಲ್ಲ, ನಮ್ಮ ಮನೆಯವ್ರ ಆಫೀಸ್ನಾಗ, ಅವರು ಊರಿಗೆ ಹೋಗಿದ್ರು. ವಾರ ಹೋಗ್ತಾರನ್ರಿ ಅವರು? ರೀ ವಾರ ಹೋಗ್ತಾರನ ಅವರು? ಇಲ್ಲ ನೋಡಿ ಹೆಂಗೆ ಕಟ್ ಮಾಡ್ಯಾಳ, ನೀಟಾಗಿ ಕಟ್ ಮಾಡ್ತೀನಿ. ಚಲೋ ಆಯ್ತು ನೋಡ್ರಿ. ವಾರ ಹೋಗಲ್ಲನ ಇದು. ನೋಡ್ರಿ, ಪೇಡ, ಘಾಟೆ, ಡಾಣಿ, ಇದು ರೊಕ್ಕ ಎನ್ಸಕತ್ತಾರ ನೋಡ್ರಿ ಇಲ್ಲಿ. ಎಷ್ಟೈತದ? 10,000 ಆಯ್ತು. ಎದರ್ದು ಅದು? ಇದ್ರದ್ದು ನಿನ್ನ ಯೂಟ್ಯೂಬ್ದು ಪೇಮೆಂಟ್. ಫ್ರೆಂಡ್ಸ್, ಇವತ್ತು ಮಂಗಳವಾರ ನಂದು ಯೂಟ್ಯೂಬ್ ಪೇಮೆಂಟ್ ಆಯಿತು. 4 ತಿಂಗಳದ್ದು, 1 ತಿಂಗಳದ್ದಲ್ಲ, 4 ತಿಂಗಳದ್ದು ಪೇಮೆಂಟ್ 10,000. ಎಷ್ಟ್ರಿ ಹಾಕಲಿ, ಹನಿ ಕುಡಿದ್ರೆ ಹಳ್ಳ ಅಂತಾರೆ ನೋಡ್ರಿ, ಹಂಗೆ. ಇಷ್ಟಾದ್ರೂ ಬರುತ್ತಲ್ಲ ಸಾಕು. 10,000 ಏನು ಕಡಿಮೆ ಏನ್ರಿ ಈಗಿನ ಕಾಲದಾಗ? ಮನೆಗೆ ಖಾಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಬಂದಷ್ಟು ಬರಲಿ ಅಂತ ಮಾಡ್ತೀವಿ ಅಷ್ಟೇ. ಇದರಲ್ಲೇ ಎಷ್ಟು ಖುಷಿ ಐತಿ ಗೊತ್ತಾ? ದೇವ್ರ ಮನೆಗೆ ಇಡ್ತೀನಿ, ಪೂಜೆ ಮಾಡಿ. ಆಮೇಲೆ ನೋಡ್ರಿ, 2 ವಾರ ನಾನು ಪೂಜೆ ಮಾಡಿಲ್ಲ, 1 ವಾರ ಮಾಡೀನಿ. 1 ವಾರ ನಮ್ಮ ನಮಿತಾ ಮಾಡ್ಯಾಳ ನೋಡ್ರಿ. ಯಪ್ಪ ದೇವ್ರಿ, ಎಲ್ಲ ಕಡೆ ಎಣ್ಣೆ ಕಪ್ಪು ಕಲಿ. ಅಯ್ಯೋ ದೇವ್ರೆ, ನಾನು ಮಾಡಿದ್ರೆ ನಮಗೆ ಸಮಾಧಾನ.
ಅವ್ರು ಎಷ್ಟೇ ಮಾಡಿದ್ರೂ ನಮ್ಮಂಗೆ ನೀಟಾಗಿ ಮಾಡಲ್ಲ. ಓಕೆ, ಈಗ ನಾನು ಅಕ್ಕಿ ರುಬ್ಬಿಟ್ಬಿಡ್ತೀನಿ. ಅಕ್ಕಿ ರುಬ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ದೇವ್ರೆ ಏನದು ಅವಾಜು ಇಷ್ಟೊತ್ತನ ಸೈಲೆಂಟ್ ಆಗಿದ್ದು? ಹಾಂ, ಅಪ್ಪ ಬಂದ್ಬಿಟ್ಲೆ ಅವಾಜ್ ಜೋರು ಹಾಕೈತೇನೆ. ಹಾಂ ಫ್ರೆಂಡ್ಸ್, ಇಲ್ಲಿ ನಿಂತಾಳ, ನಾನು ಇಲ್ಲಿ ನಿಂತೀನಿ, ಏನೋ ನೋಡ್ಕೊತ ನಿಂತೀನಿ. ಇಲ್ಲ ಅವರಪ್ಪ ಒಳಗೆ ಹೋದ್ಬಿಟ್ಲೆನ ಆ ಕಿಟಕಿ ಕೈ ಬಿಟ್ಟು ಬಂದ. ಒಂದಿನ ಬರಲ್ಲ ಕೈ ಬಿಟ್ಟು. ನೋಡಿದ್ರಲ್ಲ ನಮ್ಮ ನವ್ಯ ಅವರಪ್ಪ ಬಂದರೆ ಎಷ್ಟು ಖುಷಿ ಪಡ್ತಾಳೆ. ಅವರಪ್ಪ ಅಂದ್ರೆ ಭಾಳ ಇಷ್ಟ ಆಕಿಗೆ, ಮತ್ತು ಅವ್ರ ತಂಗಿನೂ ಭಾಳ ಇಷ್ಟ ಆಕಿಗೆ. ಅವರಿಬ್ಬರು ಇಲ್ಲ ಅಂದರೆ ಫುಲ್ ಡಲ್ ಇರ್ತಾಳೆ. ಅವರಿಬ್ಬರು ಇದ್ರೆ ಕಿರ್ಚಾಡೋದು ಹಾರಾಡೋದು ಭಾಳ ಇರ್ತೈತೆ ಆಕಿದು. ನಮ್ಮ ಮನೆಯವ್ರು ಬಂದ್ರಲ್ಲ, ಅದೇ ದೇವ್ರ ಮನೆ ಒರೆಸ್ಕೊಡ್ತೀನಿ ಅಂದಿದ್ರು ಅವರು. ಹಾಗಾಗಿ ಅವ್ರು ದೇವ್ರ ಮನೆ ಒರ್ಸೋಕೆ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ರು. ನಾನು ಅಕ್ಕಿ ರುಬ್ಬಾಕತ್ತಿದ್ದೆ. ಅಕ್ಕಿ ಒಂದು ನೆನೆ ಹಾಕಿಬಿಟ್ಟಿದ್ನಲ್ಲ, ಹಾಗಾಗಿ ನೋಡಿರಿ ಇನ್ನೂ ಕತ್ಲಾಗಿಲ್ಲ, ಹೊರಗೆ ಮಾಡಾಗಿತ್ತು. ಹಂಗಾಗಿ ಲಘುನ ಅಕ್ಕಿ ರುಬ್ಬಿಟ್ರೆ ಮತ್ತು ಚೆನ್ನಾಗಿ ಹುದಿಗೆ ಬರ್ತೈತಿ. ನಾನು ಲೇಟಾಗಿ ಮತ್ತು ಪೂಜೆ ಗೀಜೆ ಮಾಡಿ ಅಕ್ಕಿ ರುಬ್ಬೇಕಂದ್ರೆ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಅಕ್ಕಿ ರುಬ್ಬಿಟ್ಬಿಟ್ರೆ ಅದೊಂದು ಚಿಂತಿರುತ್ತೆ. ಪೂಜೆನ ಆರಾಮಾಗಿ ಮಾಡ್ಕೋಬೋದು ಟೆನ್ಷನ್ ಇಲ್ದಂಗೆ ಅಂಥೇಳಿ ಅಕ್ಕಿನ ಆಲ್ರೆಡಿ ಅಕ್ಕಿ ರುಬ್ಬಿ ಹಾಕೀನಿ. ಈಗ ಉದ್ದಿನ ಬ್ಯಾಳೆ, ಅವಲಕ್ಕಿ ಮತ್ತು ಸಾಬುದಾನಿ ಎಲ್ಲ ಹಾಕಿ ನೆನೆಸಿಟ್ಟಿದ್ನೆಲ್ಲ ಅದನ್ನೆಲ್ಲ ರುಬ್ಬಾಕತ್ತೀನಿ ಫ್ರೆಂಡ್ಸ್. ಇದು ಏನಪ್ಪ ಅಂತಂದರೆ ಪೂಜೆದ ಒಂದು ಕೆಲಸ. ಇಡೀ ದಿನ ಬರೀ ಅದೇ ಟೆನ್ಷನ್ನಲ್ಲೇ ಇದ್ದೆ. ಆದ್ರೂ ನಮ್ಮ ಮನೆಯವ್ರು ಬಂದು ದೇವ್ರ ಮನೆ ಎಲ್ಲ ಒರೆಸ್ಕೊಟ್ರು. ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಮಾಡಾಕತ್ತಿದ್ದೆ ಆರಾಮಾಗಿ. ಅಕ್ಕಿ ಎಲ್ಲ ರುಬ್ಬಿ ನೀಟಾಗಿ ಅಂದರೆ ಸಾಫ್ಟಾಗಿ ರುಬ್ಬಿದ್ರೆ ಚೆನ್ನಾಗಿ ಬರ್ತಾವೆ ಇಡ್ಲಿ ಮತ್ತು ದೋಸೆ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡ್ರೆ ಪರವಾಗಿಲ್ಲ ಅಂಥೇಳಿ ಚೆನ್ನಾಗಿ ರುಬ್ಬಿ ಮಿಕ್ಸ್ ಮಾಡ್ತೀನಿ. ನೋಡಿರಿ ಎಲ್ಲ ರುಬ್ಬಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೀನಿ. ಮಿಕ್ಸ್ ಮಾಡಿ ಇಟ್ಟಿನಿ. ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿದೆ, ಒರೆಸ್ಬಿಟ್ಟು ಎಲ್ಲ. ಇದು ಅಕ್ಕಿ ರುಬ್ಬೋದೊಂದು ಸಾಮಾನ್ಯ ಅಲ್ಲ, ಹಿಟ್ಟು ಅದು ಇದು ಬಿದ್ದಿರ್ತೈತಿ, ಅದನ್ನೆಲ್ಲ ಒರೆಸಿದೆ. ಇದ್ರ ಮ್ಯಾಗ ಕಲ್ಲು ಇಟ್ಬಿಡ್ತೀನಿ. ಇಲ್ಲೇ ಐತೆ ನೋಡಿರಿ, ವ್ಯಾಸ್ಲಿನ್ ಬೆಳಿಗ್ಗೆ ತೊಗೊಂಬಂದು ಇಲ್ಲೇ ಇಟ್ಟಾಳು, ಇಲ್ಲೇ ಐತದು. ಇದನ್ನು ಹಿಂಗೆ ಇಟ್ಬಿಟ್ರೆ ಗಾಳಾಡಲ್ಲ, ಚೆನ್ನಾಗಿ ಹುದಿಗೆ ಬರ್ತೈತಿ. ಅದಕ್ಕೆ ಗುಡ್ಗಾಗತ್ತೈತಿ, ಮಳೆ ಬರ್ತೈತೆ ಏನೋ. ಈಗ ಪೂಜೆಗೆ ರೆಡಿ ಮಾಡ್ತೀನಿ ಎಲ್ಲ. ನೋಡಿರಿ, ನಾನು ಅಕ್ಕಿ ಎಲ್ಲ ರುಬ್ಬಿ ಇಟ್ಟು ಬರೋದ್ರೊಳಗೆ ನಮ್ಮ ಮನೆಯವರು ನನಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಕೊಡಾಕತ್ತಾರ. 2 ಸ್ಟೆಪ್ಪು ಅದು ಬರುತ್ತೆ ನೋಡಿರಿ, ಪಾರ್ಟಿಷನ್ ಹಲಿಗೆ ಅಂತೀವಿ ನಾವು. ನೀವೇನಂತೀರಿ ಇದಕ್ಕೆ? ಮರದ್ದು ನಾವು ಹಲಿಗೆ ಅಂತೀವಿ ನಮ್ಮ ಊರ ಕಡೆಗೆ. ಅದನ್ನು ಸೋಪ್ ಹಚ್ಚಿ ಸ್ವಚ್ಛಗೆ ತಿಕ್ಕಿ ಒರೆಸ್ಯಾರ. ಅಂದರೆ ಜಿಡ್ಡು ಇರುತ್ತಲ್ಲ, ಎಣ್ಣೆ ಜಿಡ್ಡು ಹೋಗುತ್ತೆ ಸೋಪ್ ಹಚ್ಚಿ ತಿಕ್ಕಿದ್ರೆ. ಹಾಗಾಗಿ ಅದನ್ನೆಲ್ಲ ತಿಕ್ಕಿ ಒರೆಸ್ಕೊಳಕತ್ತಿದ್ರು. ಇನ್ನೇನು ಮುಗಿಯಕ್ಕೆ ಬಂದಿತ್ತು ಅವ್ರದ್ದು ಒರೆಸೋದು. ಈಕಿ ನಮ್ಮ ನಮಿತಾ ಒಳಗೆ ಕೂತ್ಕೊಂಡು ಟೇಬಲ್ಸ್ ಬರೆಯಾಗತ್ತಿದ್ಲು. ಟೇಬಲ್ಸ್ ಬರ್ಕೊಂಬರ್ರಿ ಅಂತ ಹೇಳಿದ್ರು, ಏನೈತೆ ಬರೆಯಾಗತ್ತಿದ್ಲು. ನಾನೇ ಇವತ್ತು ಫುಲ್ ಕೆಲಸದಾಗನ ಇದ್ದೆ. ಹಾಗಾಗಿ ಆಕಿದು ಓದೋದು ಇವತ್ತು ನೋಡ್ಕೊಳಕ್ಕಾಗಲಿಲ್ಲ. ಇವತ್ತೊಂದು ದಿನ ಮತ್ತು ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊತೀನಿ. ಕೆಲಸ ಇತ್ತಲ್ಲ ನಂದು ಪೂಜೆದ್ದು. ಹಾಗಾಗಿ ಈಗ ಸ್ಟಾರ್ಟ್ ಆಗೈತಲ್ಲ ಸ್ಕೂಲು, ಏನು ಹೋಮ್ವರ್ಕು ಅದೇನು ಕೊಡ್ತಾ ಇಲ್ಲ. 2 ದಿನ ಆಯ್ತು ಈಗ ಸ್ಟಾರ್ಟ್ ಆಗಿ. ಹಂಗಾಗಿ ನಾನು ಸುಮ್ಮನೆ ಮನೆ ಕೆಲಸ ಮಾಡ್ತಾಯಿದ್ದೆ. ಇಲ್ಲಿ ನೋಡಿರಿ ಪೂಜೆ ಆಯಿತು. ಪೂಜೆ ಮಾಡೋದೇನೋ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಇವಾಗಲೇ ವಿಡಿಯೋ ತುಂಬ ಲೆಂತಿ ಆಗಿತ್ತು. ಮತ್ತಿನ್ನು ವಿಡಿಯೋ ಮಾಡ್ಕೊತ ಕುಂತ್ರೆ ಇನ್ನೂ ಲೇಟ್ ಆಕೈತಿ ಪೂಜೆ ಅಂಥೇಳಿ. ಆಕಿನೂ ಓದ್ಕೊಳಕತ್ತಿದ್ಲ. ನಮ್ಮ ಮನೆಯವ್ರನ್ನೂ ಅದೆಲ್ಲ ಒರೆಸ್ಕೊಟ್ಟು ಅದನ್ನೇ ಕೂತ್ಕೊಂಡಿದ್ರು ಆಫೀಸಿಂದ ಬಂದು. ಮತ್ತು ಅವ್ರಿಗೆ ವಿಡಿಯೋ ಮಾಡಿರಿ ಅಂದ್ರೆ ಮತ್ತು ಬೇಡ ಅಂಥೇಳಿ ಬೇಜಾರು ಮಾಡ್ಕೊತಾರೆ ನೋಡಿರಿ. ಮತ್ತು ಸುಸ್ತಾಗೈತೆ ಅಂಥೇಳಿ ಕುಂತಿರ್ತಾರೆ. ಅದಕ್ಕೆ ಮಾಡ್ತಿದ್ರೆ ಏನೈತೆ ಹೇಳಿಲ್ಲ ನಾನೇ. ಮಕ್ಕಳೇ ಪೂಜೆ ಆದಮೇಲೆ ತೋರಿಸಿದ್ರಾಯ್ತು ಅಂತ ಬಿಟ್ಟು ಇವಾಗ ತೋರ್ಸಾಕತ್ತೀನಿ ನೋಡಿರಿ. ತುಂಬ ಸಿಂಪಲ್ಲಾಗಿ ಎಲ್ಲ ಕ್ಲೀನ ಮಾಡಿ ಪೂಜೆ ಮಾಡೀನಿ. ಸಿಂಪಲ್ ಆಗೈತಿ, ಯಾಕಂದ್ರೆ ಹೂಗಳಿಲ್ಲ. ಹೂವು ಅದಾವು ಅಂತ ಹೇಳ್ಬಿಟ್ಟು ನಾನು ಹೂವು ತರಿಸ್ಲಿಲ್ಲ. ಇಲ್ಲಾಂದ್ರೆ
ತೊಗೊಂಬರ್ರಿ ಅಂದಿದ್ರು ನಮ್ಮ ಮನೆಯವ್ರು ತೊಗೊಂಬಂದ್ಬಿಡ್ತಿದ್ರು ಹೂವನ. ನಂದು ಪೇಮೆಂಟ್ ಬಂದಿತ್ತಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದೀನಿ. ನನ್ನ ಪೇಮೆಂಟ್ ಬಂದ್ರೂ ಕೂಡ ಶುಕ್ರವಾರ ಇಲ್ಲ ಮಂಗಳವಾರ, ಈ 2 ವಾರ ಬಿಟ್ಟು ಮತ್ತಿನ್ಯಾವ ವಾರದಲ್ಲೂ ನನ್ನದು ಪೇಮೆಂಟ್ ಬರೋಲ್ಲ. ಬಂದರೆ ಅದೇ 3 ತಿಂಗಳ 4 ತಿಂಗಳಿಗೆ ಬರುತ್ತೆ. ಲಾಸ್ಟ್ ಟೈಮು 3 ತಿಂಗಳಿಗೆ ಬಂದಿತ್ತು, ಈ ಸಲ 4 ತಿಂಗಳಿಗೆ ಬಂತು. ನಮ್ಮ ಮನೆಯವ್ರದ್ದು ಕೂಡ ಅಷ್ಟೇ, ಶುಕ್ರವಾರ ಮಂಗಳವಾರ. ಅದೇನೋ ಗೊತ್ತಿಲ್ಲ, ದೇವಿ ಆಶೀರ್ವಾದ ಅನ್ಬೇಕಂತ ಆಶೀರ್ವಾದ ಇರಬೇಕು. ಹಾಗಾಗಿ ಆಕೆ ವಾರದ ದಿವಸನ ನಮ್ಗೆ ಪೇಮೆಂಟ್ ಆಕೈತಿ, ಅದು ಖುಷಿ ಭಾಳ. ಪೂಜೆ ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ಯಾಕಂದ್ರೆ ಸಿಂಪಲ್ಲಾಗಿ ಮಾಡಿದ್ದೀನಿ. ಹೂ ಇನ್ನೂ ಗ್ರ್ಯಾಂಡಾಗಿ ಏರ್ಸಿದ್ರೆ ಇನ್ನೂ ಗ್ರ್ಯಾಂಡಾಗಿ ಬರ್ತಿತ್ತು, ಬಟ್ ಎಲ್ಲ ಕಂಪ್ಲೀಟಾಗಿ ಮಾಡಿದ್ದೆ. ಈಗ ನೋಡ್ರಿ ಊಟ ಮಾಡಿದೆ ನಾನು, ಬೇಗ ಸ್ವಲ್ಪ ತಿಂದೆ ಊಟ. ನಮ್ಮ ಇನ್ನು ಬಟ್ಟೆ ಮಡ್ಚಾವು ಹಂಗೆ ಇದ್ವು, ನಾಳೆ ಮಡ್ಚ್ಕೊಂಡ್ರಾತಂತ ಬಿಟ್ಟೆ. ಇವ್ರು 3 ಮಂದಿ ಊಟ ಮಾಡಾಕತ್ಯಾರ. ಹಂಗೆ ಪಿಕ್ಚರ್ ನೋಡ್ಕೊಂತ ಊಟ ಮಾಡಾಕತ್ತಿದ್ವಿ. ನನಗಂತ್ರ ಆ ಪಿಕ್ಚರ್ ನೋಡಿದ್ರೆ ನನಗೆ ಭಯ ಆಕಿತ್ತು, ಅದು ನೋಡೋಕೆ ಹೋಗಿದ್ದಿಲ್ಲ, ಅಷ್ಟು ಭಯಾನಕವಾಗಿತ್ತು. ಹಂಗಾಗಿ ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸು. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.